ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಪೇಪರ್ ಅವಲಕ್ಕಿಯಿಂದ ಕಚ್ಚಾ ಅವಲಕ್ಕಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ರಿ. ಇದಕ್ಕೆ ಕಚ್ಚಾ ಅವಲಕ್ಕಿ ಅನ್ಬೋದು, ನೀವು ಕಿಚ್ ಅವಲಕ್ಕಿ ಅದನ್ನಾದ್ರೂ ಅನ್ಕೋಬೋದ್ರಿ. ಭಾಳ ಸಿಂಪಲ್ ಐತ್ರಿ ಇದು ಮಾಡೋದು, ಮತ್ತು ಅಷ್ಟೇ ಟೇಸ್ಟಿ ಆಗ್ಯಾವ ನೋಡ್ರಿ ಇವು. ಯಾರನ್ನ ಬಂದ್ರೆ ಗೆಸ್ಟು ನೀವು ಅವಲಕ್ಕಿ ಮಾಡ್ಬೇಕಂದಾಗ ಈ ಥರ ಮಾಡ್ಕೋಬೋದು. ಬೇಗನೆ ಆಗ್ತಾವೆ, ಭಾಳ ಟೇಸ್ಟಿ ಆಗ್ತಾವೆ ನೋಡ್ರಿ ಇವು ಬೇಕಾಗಿರೋ ಸಾಮಗ್ರಿಗಳು ರೀ. ಒಂದು ಬಟ್ಲ ತೊಗೊಂಡಿದ್ದೀನಿ ರೀ ನಾನು ಪೇಪರ್ ಅವಲಕ್ಕಿನ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಗ್ಗರಣೆಗೆ ಒಂದು ಕಡಾಯಿ ಇಟ್ಕೊಳ್ಳೋಣ್ರಿ. 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳೋಣ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಸಾಸಿವೆ ಜೀರಿಗೆ ಹಾಕ್ಕೊಂಡು ಚಟಪಟ ಸಿಡಿದ ಮೇಲೆ ರೀ ಹಸಿಮೆಣಸಿನ್ಕಾಯಿ, ಮತ್ತು ನಾನು ಒಂದು ಈರುಳ್ಳಿನ ದೊಡ್ಡ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ರೀ. ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ್ರಿ. ಒಂದು ಸ್ವಲ್ಪ ಹಸಿ ಖಾರದ ಪೇಸ್ಟ್ ಹಾಕ್ಕೋತೀನಿ ನೋಡಿರಿ. ಯಾಕಂದ್ರೆ ನಾನು 2 ಹಸಿಮೆಣ್ಸಿನ್ಕಾಯಿನ ಹೆಚ್ಚು ಹಾಕ್ಕೊಂಡಿದ್ದೀನಿ ರೀ. ಬಾಯಲ್ಲಿ ಮಧ್ಯೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ 2 ಹಸಿಮೆಣ್ಸಿನ್ಕಾಯಿನ ಹೆಚ್ಚು ಹಾಕ್ಕೊಂಡಿದ್ದೀನಿ ರೀ. ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಒಂದು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ರೀ. ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಬೇಗನೆ ಆಯ್ತು ನೋಡಿ, ಒಗ್ಗರಣೆ ರೆಡಿ ಆಯಿತು. ಗ್ಯಾಸ್ ಆರಿಸ್ಬಿಟ್ಟು ಇದಕ್ಕೀಗ ಅವಲಕ್ಕಿ ಕಲಿಸ್ಕೊಳ್ಳೋಣ. ಪೇಪರ್ ಅವಲಕ್ಕಿನ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಳ್ಳಿ. ಒಗ್ಗರಣೆ ಜೊತೆ ಇದೆಲ್ಲ ಅವಲಕ್ಕಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ಮಾಡೋದು ಎಷ್ಟು ಸಿಂಪಲ್ ಇದೆ ಅಷ್ಟೇ ಟೇಸ್ಟಿ ಇದೆ ನೋಡ್ರಿ ಇದು. ಮತ್ತು ಬೇಗನೆ ಆಗುತ್ತೆ, ತುಂಬ ಈಸಿಯಾಗಿದೆ ಮಾಡೋದು. ಇದಕ್ಕೆ ಸಾಮಾನು ಕೂಡ ಏನು ಭಾಳ ಬೇಕಿಲ್ಲ ನೋಡ್ರಿ. ನೋಡಿ ಎಷ್ಟು ಸಿಂಪಲ್ಲಾಗಿ ಆಯ್ತು ನೋಡ್ರಿ. ಎಲ್ಲ ಚೆನ್ನಾಗಿ ಒಗ್ಗರಣೆ ಮಿಕ್ಸ್ ಮಾಡಿ ಕಲಿಸ್ಕೊಂಡ್ರಲ್ಲ. ಇವಾಗ ಒಂದು ಚಮಚದಷ್ಟು ನೀರನ್ನ ಚಿಮ್ಕಿಸ್ಕೊತಾ ಇದ್ದೀನಿ ನೋಡ್ರಿ. ಮೇಲ್ಗಡೆ ಚಿಮ್ಕಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇವಾಗ ಹಸಿ ಕೊಬ್ಬರಿನ ತುರಿದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ ನೋಡ್ರಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊತಾ ಇದ್ದೀನಿ ಮೇಲ್ಗಡೆ. ಮತ್ತೀಗ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಳೋಣ್ರಿ ಹುಳಿಗೆ. ಆಪ್ಷನಲ್, ನಿಮಗಿದು ನಿಂಬೆಹಣ್ಣು ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ಸ್ವಲ್ಪ ನಿಂಬೆಹಣ್ಣು ಹಾಕ್ಕೋತಾ ಇದ್ದೀನಿ ನೋಡಿರಿ, ನಿಂಬೆಹಣ್ಣಿನ ರಸ. ಇವಾಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅವಲಕ್ಕಿ ಜೊತೆ ಹುಳಿ ಮಿಕ್ಸ್ ಆಗಬೇಕಲ್ಲ, ನಿಂಬೆ ರಸ ಚಮಚೆಯಿಂದ ನೋಡಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ತುಂಬಾ ಈಸಿಯಾಗಿದೆ ನೋಡಿ ಇದು ಮಾಡೋದು, ಅಷ್ಟೇ ಟೇಸ್ಟಿಯಾಗಿದೆ ನೋಡಿ. ನೋಡಿ ಇದು ರೆಡಿ ಆಯ್ತಲ್ಲ, ಒಂದು ತಟ್ಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಕಲರ್ಫುಲ್ಲಾಗಿ, ಅಷ್ಟೇ ಟೇಸ್ಟಿಯಾಗಿದೆ ನೋಡಿ. ಈಗ ಹಸಿ ಕೊಬ್ಬರಿ ಉದುರಿಸ್ಕೊಳ್ಳೋಣ ಮೇಲ್ಗಡೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡಿದೆ ನೋಡಿ. ಇವಾಗ ರೆಡಿ ಆಯ್ತಲ್ಲ, ಇದು ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.